ಡಾಕ್ಟರ್ ದೇವರಂತೆ ಶಿವಣ್ಣನಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ. ಅಮೆರಿಕದಲ್ಲಿ ಗೀತಾ ಶಿವರಾಜ್ ಕುಮಾರ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಸದ್ಯದಲ್ಲೇ ಶಿವಣ್ಣ ನಿಮ್ಮ ಬಳಿ ಮಾತನಾಡ್ತಾರೆ. ಸರ್ಜರಿಯ ಬಳಿಕ ಸುಸ್ತಾಗಿರೋದ್ರಿಂದ ಈಗ ಮಾತನಾಡಲ್ಲ. ಇನ್ನು 3-4 ದಿನದಲ್ಲಿ ಶಿವಣ್ಣ ನಿಮ್ಮ ಬಳಿ ಮಾತನಾಡ್ತಾರೆ. ಅಭಿಮಾನಿ ದೇವರಂತೆ ವೈದ್ಯರು ನಮ್ಮ ಪಾಲಿಗೆ ದೇವರು. ಶಿವಣ್ಣ ಆಪರೇಷನ್ ಸಕ್ಸಸ್ಗೆ ಡಾಕ್ಟರ್ ಕಾರಣವಾಗಿದ್ದಾರೆ. ಅಭಿಮಾನಿಗಳ ಪೂಜೆಯಿಂದ ಸರ್ಜರಿ ಯಶಸ್ವಿಯಾಗಿದೆ. ನಾವು ಅಂದುಕೊಂಡಂತೆ ಸರ್ಜರಿ ಚೆನ್ನಾಗಿ ನಡೆದಿದೆ ಅಂತ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನ ನಮ್ಮ ಡಾಕ್ಟರ್, ನೀವೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ. ಯಾಕಂದ್ರೆ ಶಿವಣ್ಣ ಇದರಲ್ಲಿ ಆಪರೇಷನ್ ಚೆನ್ನಾಗಾಯ್ತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಇವತ್ತು ಶಿವಣ್ಣ ಅವ್ರು ಚೆನ್ನಾಗಾಗಿ ಇವತ್ತು ಆಪರೇಷನ್ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನ ನಾವು ಮಾಡಿದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ. ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಬಟ್ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು 3-4 ದಿನದಲ್ಲಿ ಅವ್ರು ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾನು ಇದನ್ನ ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ. ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನ ಕೊಡ್ತಾರೆ. ನಮಸ್ಕಾರ. ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ, ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನ ನಮ್ಮ ಡಾಕ್ಟರ್, ನೀವೆಂಗೆ ನಮಗೆ ಅಭಿಮಾನಿ ದೇವರುಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ. ಯಾಕಂದ್ರೆ ಶಿವಣ್ಣ ಇದರಲ್ಲಿ ಆಪರೇಷನ್ ಚೆನ್ನಾಗಾಯ್ತು. ಆಮೇಲೆ ಅವ್ರನ್ನ ಇವಾಗ ICUಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಪ್ಯಾರಾಮೀಟರ್ಸ್ ಡಾಕ್ಟರ್ ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ. ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರಿ. ಆಮೇಲೆ ದೊಡ್ಡವರು ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರಾ ನೀವೆಲ್ಲರೂ. ಇವತ್ತು ಶಿವಣ್ಣ ಅವ್ರು ಚೆನ್ನಾಗಾಗಿ ಇವತ್ತು ಆಪರೇಷನ್ ಆಗಿ ಸಕ್ಸಸ್ ಆಗೋಕ್ಕೆ ನಮ್ಮ ಡಾಕ್ಟರ್ ಮನೋಹರ್ ಅವರೇ ಕಾರಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವಿಲ್ಲಿಗೆ ಬಂದು ಏನನ್ನ ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನ ನಾವು ಮಾಡಿದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ. ಇನ್ನು ಸದ್ಯದಲ್ಲೇ ನಿಜ ಈ ರೀತಿಯಾಗಿ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಆದಾಗಲೇ ಕೂಡ ಈ ಗೀತಾ ಶಿವರಾಜ್ ಕುಮಾರ್ ಅವರು ಭಾವುಕರಾಗಿದ್ರು. ಒಂದು ವೇದಿಕೆಯಲ್ಲೂ ಕೂಡ ಕಣ್ಣೀರನ್ನ ಹಾಕಿದ್ರು. ಇವತ್ತೆಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಂಥ ಸಮಾಧಾನ ಅವರ ಮುಖದಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ವೈದ್ಯರುಗಳಿಗೂ ಕೂಡ ಅವರು ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಎಸ್ಎನ್ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ. ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣವರು ಇಂಡಿಯಾದಿಂದ ಇಲ್ಲಿ ಬಂದ್ಬಿಟ್ಟು ಅವರು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ, ಇವರೇ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ. ಶಿವಣ್ಣವ್ರು ತುಂಬಾ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ. ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ನೀವು ಏನು ಇದು ಮಾಡ್ಕೊಳಕ್ ಹೋಗಬೇಡಿ. ಕೆಲವು ಫೋಟೋಸ್ನ ಮತ್ತೆ ಶಿವಣ್ಣವರಿಂದನೂ ಕೂಡ ಕೆಲವು ಮಾತನ್ನ ಆಡ್ತಕ್ಕಂಥ ಪ್ರಯತ್ನವನ್ನ ಡಾಕ್ಟರ್ ಹೇಳಿದ್ದಾರೆ. ಆರಾಮಾಗಿ ಬೇಗನೆ ಮಾಡಬಹುದು, ಏನು ತೊಂದರೆ ಇಲ್ಲ. ಸೊ ಅದಾದಾಗ ನಾವು ಹೇಳ್ತೀವಿ, ಅಲ್ಲಿವರೆಗೂ ಏನು ಗಾಬರಿ ಏನ್ ಬೇಡ, ಚೆನ್ನಾಗಿರ್ತಾರೆ, ಚೆನ್ನಾಗಿ ಹಾಕ್ತಾರೆ. ಮತ್ತೆ ಡಾಕ್ಟರ್ನು ಹೇಳಿದ್ದಾರೆ. ಮತ್ತೆ ಅವ್ರ ಪ್ರೊಫೆಷನ್ ಅಂದ್ರೆ ಅವ್ರದ್ದೇನು ಆಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರ ಆಕ್ಟಿಂಗ್ ಮಾಡ್ತಕ್ಕಂಥದಕ್ಕೂ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ ಅದು ಡಾಕ್ಟರ್ ಅವ್ರ ಹತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲ ಅಂದ್ರೆ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಎಲ್ಲರಿಗೂ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾಲ್ತೇಶ್, ಇದಾಗಲೇ ಸುದೀರ್ಘವಾದಂತಹ ಶಸ್ತ್ರಚಿಕಿತ್ಸೆಯ ಪ್ರಕ್ರಿಯೆ ಏನಿದೆ ಅದೆಲ್ಲವೂ ಕೂಡ ಮುಗಿದಿದೆ. ಜೊತೆಗೆ ಹೆಲ್ತ್ ಪ್ಯಾರಾಮೀಟರ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ರು. ಬಹುಶಃ ಪೋಸ್ಟ್ ಆಪರೇಷನ್ ಕೇರ್ ಅನ್ನೋದು ಯಾವ ರೀತಿಯಾಗಿ ಬೇಕಾಗುತ್ತೆ, ಎಷ್ಟು ದಿನಗಳವರೆಗೆ ಶಿವರಾಜ್ ಕುಮಾರ್ ಅವರು ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ, ಏನ್ ಮಾಹಿತಿಗಳು ಆಪ್ತ ಮೂಲಗಳಿಂದ ಸಿಗ್ತಾ ಇದೆ ಜಗಿನ್? ಚೈತ್ರ, ಶಿವರಾಜ್ ಕುಮಾರ್ ಅವರಿಗೆ ಅನಾರೋಗ್ಯ ಅಂದಾಗಲೇ ಸಾಕಷ್ಟು ಅಭಿಮಾನಿಗಳಿಗೆ ಆತಂಕ ಇತ್ತು. ಸೊ ಇಡೀ ಒಂದು ರೀತಿ
ಕರುನಾಡೆ ಮರುಗಿತ್ತು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಸಹಜವಾಗಿ ಇಷ್ಟೊಂದು ಲವಲವಿಕೆ ಇದ್ದಂಥ ಶಿವಣ್ಣ ಅವ್ರಿಗೆ ಏನಾಯಿತು ಅನ್ನೋಂಥ ವಿಚಾರಕ್ಕೆ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಪಡೆದಿರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದರೆ ನಿನ್ನೆ ಸುದೀರ್ಘವಾಗಿ 5 ಗಂಟೆಗಳ ಕಾಲ ಭಾರತೀಯ ಕಾಲಮಾನದ ಪ್ರಕಾರ ಹೇಳುವಂಥದ್ದರೆ ಸಂಜೆ 7 ಗಂಟೆಗೆ ಆರಂಭವಾದಂತಹ ಶಸ್ತ್ರಚಿಕಿತ್ಸೆ ರಾತ್ರಿ 11 ಗಂಟೆ ಸುಮಾರಿಗೆ ಮುಗಿದಿರುವಂಥದ್ದು. ಶಿವಣ್ಣ ಅವರು ಆರೋಗ್ಯವಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಇರುವಂಥ ಮಾಹಿತಿ ಪ್ರಕಾರ ಸಂಪೂರ್ಣವಾಗಿ ಅವರು ಇನ್ನೂ ಒಂದು 30 ದಿನಗಳ ಕಾಲ ಅಲ್ಲೇ ಇರ್ತಾರೆ, ಆಸ್ಪತ್ರೆಯಲ್ಲೇ ಇರ್ತಾರೆ, ವಿಶ್ರಾಂತಿಯಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನು ಶೂಟಿಂಗ್ ವಿಚಾರಕ್ಕೆ ಬರುವಂತಾದರೆ ಜೂನ್ವರೆಗೂ ಕೂಡ ಶಿವಣ್ಣ ಅವರು ವಿಶ್ರಾಂತಿಯಲ್ಲಿ ಇರ್ತಾರೆ. ಅದಾದ ನಂತರ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಈಗ ಗೀತಕ್ಕ ಕೂಡ ಮಾತನಾಡಿರುವಂಥದ್ದು ಅವರ ಅಭಿಮಾನಿಗಳ ಹಾರೈಕೆಯಿಂದ ಎಲ್ಲವೂ ಕೂಡ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನೆರವೇರಿದೆ, ಸರ್ಜರಿ ಆಗಿದೆ, ಯಾವುದೇ ಆತಂಕ ಪಡುವಂತಹ ವಿಚಾರ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸುದೀರ್ಘ ಶಸ್ತ್ರಚಿಕಿತ್ಸೆ 5 ಗಂಟೆಗಳ ಕಾಲ ನಿನ್ನೆ ಅಮೆರಿಕದ ಒಂದು ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಜಗಿನ್ ಮಾಹಿತಿಗಾಗಿ.